ಒಂದು ಏನಂದರೆ ಇವರು ದೇವ್ರ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾವು ಕೇಸ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಒಬ್ಬರು ಸೋಲ್ಬೇಕು, ಒಬ್ರು ಗೆಲ್ಲಬೇಕು ಅಂತಲ್ಲ. ದೇವ್ರಿಗೆ ಅವಮಾನ ಮಾಡಿದ್ಮೇಲೆ ದೇವ್ರು ಹೆಂಗೆ ಗೆಲ್ಲಿಸ್ಬಿಟ್ಟ ಅನ್ನೋದೇ ಇಲ್ಲಿ ಪಾಯಿಂಟು. ಅವ್ರು ಬಂದು ದೈವ ಹತ್ರ ಬಂದು ಅವ್ರಿಗೆ ಕ್ಷಮಾಪಣೆ ಕೇಳಿಲ್ಲ, ಚಾಮುಂಡೇಶ್ವರಿ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರು. ನಮ್ಮ ಕರ್ನಾಟಕದ ದೇವತೆ ಚಾಮುಂಡಮ್ಮ, ಓಕೆನಾ. ನನಗೂ ತುಂಬ ಇಷ್ಟ ಚಾಮುಂಡೇಶ್ವರಿ ಅಂದರೆ, ವರ್ಷ ನಾನು ಹೋಗ್ತೀನಿ, ಮಿಸ್ ಮಾಡ್ದಿರಂಗೆ. ಅದೇ ಥರ ಚಾಮುಂಡೇಶ್ವರಿ ಹತ್ರ ಕ್ಷಮಾಪಣೆ ಕೇಳಿದ್ರು. ಕ್ಷಮಾಪಣೆ ಕೇಳಿದ್ದೆ ನನಗೆ ತುಂಬ ಖುಷಿಯಾಗಿದೆ. ತಪ್ಪು ಮಾಡಿದ ತಕ್ಷಣ ಪರಿವರ್ತನೆ ಆಗೋದು ಒಳ್ಳೆತನ. ತಪ್ಪು ಮಾಡಿದ್ಮೇಲೆ ಇದೆಲ್ಲ ನೋಡಿ ಎಲ್ಲನೂ ಗಳಿಸಿದ ಮೇಲೆ ಬಂದು ದೇವ್ರನ್ನ ಕ್ಷಮಾಪಣೆ ಕೇಳೋದು ತಪ್ಪು. ಏನೂ ಇಲ್ದಿದ್ದಾಗ ದೇವರು, ಎಲ್ಲನೂ ಇದ್ದಾಗ ದೇವರಲ್ಲ. ಅದು ನಮ್ಮ ಪರಿಶ್ರಮ, ನಮ್ಮ ಯುಕ್ತಿ. ಅದೇ ಥರ ಅವರು ಆ ಥರ ನೋಡ್ಸಿದ್ರ, ಇಲ್ಲ ದೇವರಿಲ್ಲ ಅಂದ್ರೆ ನಾವು ಗೆದ್ದಿದ್ದೀರಿ ಅಂತ ನೋಡ್ಸಿದ್ರ, ಅದನ್ನಂತೂ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸಿಕೆ ಅಂತ ನೀವೇ ಹೇಳಬೇಕು. ಓಂ ನಮಃ ಶಿವಾಯ.